ನಿನಗೆ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು, ಎಲ್ಲರೂ ನಿನ್ನನ್ನು ಪ್ರೀತಿ ಮಾಡಬೇಕು, ಯಾರು ನಿನ್ನ ಮಾತು ತೆಗೆಲಾರದಾಗಬಾರ್ದು, ಎಲ್ಲಿ ಹೋದರೂ ಕೂಡ ನಿನ್ನನ್ನು ಹೆಸರು ಇರಬೇಕು ಅಂತ ಆಲೋಚನೆ ಇದ್ದರೆ, ಪ್ರತಿಯೊಬ್ಬರ ಮಾತುಗಳನ್ನು ನೀನು ಕೇಳಬೇಕು, ಪ್ರತಿಯೊಬ್ಬರು ಹೇಳಿದ್ದನ್ನು ನೀನು ಕೊಡಬೇಕು. ಅದು ಯಾವುದೇ ಆಗಲಿ, ದುಡ್ಡಿನ ವಿಷಯದಾಗಲಿ ಆಗಲಿ, ನಾವು ಕೇಳೋ ಮಾತುಗಳು ಹೇಳೋ ಪ್ರತಿ ಒಂದು ಅನ್ಕೊಳ್ಳಿ ನೀವು ಯಾವಾಗಾದರೂ ಅವ್ರ ಮಾತನ್ನು ಕೇಳ್ತೀರಾ, ಅವರು ಕೇಳಿದ್ದನ್ನು ನೀವು ಕೊಡ್ತೀರಾ, ಆವಾಗಲೇ ನಿಮ್ಗೆ ಅರ್ಥಕ್ಕೆ ನೀವು ಕಲ್ಪನೆ ಮಾಡಿದಕ್ಕಿಂತ ಅಷ್ಟೊಂದು ಪ್ರೀತಿ ನಿಮಗೆ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ, ಎಲ್ಲಾನು ಸಿಗುತ್ತೆ. ಇವೆಲ್ಲ ಸಿಗಬೇಕು ಅಂತಂದರೆ ಫಸ್ಟ್ ನಿನ್ನ ಹತ್ರ ದುಡ್ಡು ಇರಬೇಕು. ಆ ದುಡ್ಡನ್ನು ನೀವು ಖರ್ಚು ಮಾಡಿದ್ರೇನೆ ನಿನ್ಗೆ ಅವೆಲ್ಲ ಸಿಗುತ್ತೆ. ಈಗ ದುಡ್ಡೇ ಖರ್ಚು ಮಾಡಿಲ್ಲ ಅಂದಾಗ ನೀನು ಯಾರು ಪ್ರೀತಿ ಮಾಡೋದಿಲ್ಲ, ಯಾರು ನಿನ್ನ ಹತ್ರ ಹರೋದಿಲ್ಲ. ಫ್ರೆಂಡ್ಸ್ ಆಗಲಿ, ಲವರೇ ಆಗಲಿ, ರಿಲೇಷನ್ ಆಗಲಿ, 1, 2 ದಿನ ಚೆನ್ನಾಗಿರುತ್ತೆ. ನೀನು ದುಡ್ಡು ಖರ್ಚು ಮಾಡಿಲ್ಲ ಅಂದರೆ ಯಾರು ನಿನ್ನ ಹತ್ರ ಇರೋದಿಲ್ಲ, ಯಾರು ಜಾಸ್ತಿ ಪ್ರೀತಿ ಮಾಡೋದಿಲ್ಲ, ಎಲ್ಲನೂ ಹೋಗಿಬಿಡುತ್ತೆ. ಸೊ ದುಡ್ಡನ್ನು ಸ್ವಲ್ಪ ಹಿಡಿತ ಹಿಡ್ಕೊಂಡು ಯಾರಿಗೆ ಖರ್ಚು ಮಾಡಬೇಕು ಅವ್ರಿಗೆ ಖರ್ಚು ಮಾಡಿಬಿಟ್ರೆ, ಅವರು ನಿನ್ನ ಜೀವನ ಪೂರ್ತಿ ಒಂದು ಚೆನ್ನಾಗಿ ಒಂದು ರಿಲೇಷನ್ ಇರುತ್ತೆ. ಸಿಕ್ಕವರಿಗೆಲ್ಲ ಖರ್ಚು ಮಾಡಿ, ಆ ದುಡ್ಡನ್ನು ಹಾಳು ಮಾಡಿಕೊಂಡು, ಕೆಲಸಕ್ಕೆ ಬರೋದನ್ನು ವೇಸ್ಟ್ ಮಾಡಿ, ಆವಾಗ ನಿನ್ನ ಜೀವಿತ ಮೇಲೆ ನಾಶನ ಮಾಡ್ಕೋಬೇಡ.